ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಕರ್ನಾಟಕದ 2026-27ರ ರಾಜ್ಯ ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಪ್ರಮುಖ ಘೋಷಣೆಗಳಿವೆ ಅನ್ನೋದನ್ನ ವಿವರವಾಗಿ ನೋಡೋಣ ಬನ್ನಿ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಈ ಬಾರಿಯ ಶಿಕ್ಷಣ ಬಜೆಟ್ನಲ್ಲಿ ನಮ್ಮ ಗಮನ ಸೆಳೆಯುವ ಅತಿ ದೊಡ್ಡ ಸಂಖ್ಯೆನೇ ಇದೆ. ಬೋಧನಾ ಹುದ್ದೆಗಳಿಗಾಗಿ ಬೃಹತ್ ನೇಮಕಾತಿ ಯೋಜನೆಯನ್ನ ಹಾಕ್ಕೊಳ್ಳಲಾಗಿದೆ. ಹಾಗಾದ್ರೆ ಈ ಬಜೆಟ್ ಅನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು? ನೋಡಿ, ಇದನ್ನು ನಾವು 3 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಆಮೇಲೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಚಿತ್ರಣವನ್ನ ನೋಡೋಣ. ಮೊದಲೇದಾಗಿ ಶಿಕ್ಷಕರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಯಾವುದೇ ಶಿಕ್ಷಣ ವ್ಯವಸ್ಥೆಗೆ ಅಡಿಪಾಯವೇ ಅವರಲ್ವಾ. ಈ ಬಜೆಟ್ನ ಒಂದು ದೊಡ್ಡ ಘೋಷಣೆ ಅಂದ್ರೆ 2026-27ನೇ ಸಾಲಿನಲ್ಲಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಬರೋಬ್ಬರಿ 15,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ 3,000 ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳಲಾಗುತ್ತೆ. ಈ ಪ್ರಕ್ರಿಯೆಯನ್ನ ಆದಷ್ಟು ಬೇಗ ಮುಗಿಸಬೇಕು ಅಂತಾನೂ ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಈ ನೇಮಕಾತಿ ಅನ್ನೋದು ಕೇವಲ ಶಾಲೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ 2 ಕ್ಷೇತ್ರಗಳನ್ನ ಗಮನದಲ್ಲಿಟ್ಕೊಂಡು ಈ ನೇಮಕಾತಿ ಮಾಡಲಾಗ್ತಿದೆ. ಈ ಸಂಖ್ಯೆಗಳೆಲ್ಲ ಎಲ್ಲಿಂದ ಬಂತು ಅಂತ ಯೋಚಿಸ್ತಿದ್ರ? ಇಲ್ಲಿದೆ ನೋಡಿ ಉತ್ತರ. ಇದನ್ನ ನೇರವಾಗಿ ಬಜೆಟ್ನ ಅಧಿಕೃತ ದಾಖಲೆಗಳಿಂದಲೇ ತೆಗೆದುಕೊಳ್ಳಲಾಗಿದೆ. ಸರಿ, ಶಿಕ್ಷಕರ ನೇಮಕಾತಿ ಆಯಿತು. ಈಗ ಶಿಕ್ಷಣ ಸಂಸ್ಥೆಗಳನ್ನ ಅಂದ್ರೆ ಕಾಲೇಜ್ಗಳನ್ನ ಹೇಗೆ ಬಲಪಡಿಸ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಕೆಲವು ನಿರ್ದಿಷ್ಟ ಸರ್ಕಾರಿ ಕಾಲೇಜುಗಳ ಅಭಿವೃದ್ಧಿಗಾಗಿ ಒಟ್ಟಾರೆಯಾಗಿ 31 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಆದ್ರೆ ಇದರಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಹಣ ಯಾವ ಕಾಲೇಜ್ಗಳಿಗೆ ಹೋಗುತ್ತೆ ಗೊತ್ತಾ? ಎಲ್ಲೆಲ್ಲಿ 50%ಗಿಂತ ಹೆಚ್ಚು ವಿದ್ಯಾರ್ಥಿನಿಯರಿದ್ದಾರೋ ಅಂತಹ ಸಂಸ್ಥೆಗಳಿಗೆ ಮಾತ್ರ. ಇದು ನಿಜವಾಗ್ಲೂ ಹೆಣ್ಮಕ್ಳ ಶಿಕ್ಷಣಕ್ಕೆ ಕೊಡ್ತಿರೋ ಒಂದು ದೊಡ್ಡ ಪ್ರೋತ್ಸಾಹ. ಈ ಅನುದಾನದ ಮುಖ್ಯ ಉದ್ದೇಶವೇ ಸಾವಿರಾರು ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಒಂದು ಉತ್ತಮ ಕಲಿಕಾ ವಾತಾವರಣವನ್ನು ಸೃಷ್ಟಿ ಮಾಡೋದು. ನೇಮಕಾತಿ ಆಯಿತು, ಕಾಲೇಜುಗಳ ಅಭಿವೃದ್ಧಿ ಆಯಿತು, ಇನ್ನು ವಿದ್ಯಾರ್ಥಿಗಳಿಗಾಗಿಯೇ ನೇರವಾಗಿ ತಂದಿರೋ ಯೋಜನೆಗಳ ಬಗ್ಗೆ ನೋಡೋಣ. ಸರ್ಕಾರವು ವಿದ್ಯಾರ್ಥಿನಿಯರಿಗಾಗಿ ಉಚಿತ ಬಸ್ ಪಾಸ್ ಸೌಲಭ್ಯವನ್ನ ಮುಂದುವರೆಸೋದಾಗಿ ಹೇಳಿದೆ. ಅಂದ್ರೆ ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಹೋಗೋ ಹೆಣ್ಣುಮಕ್ಕಳು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು. ಇದು ಸಣ್ಣ ವಿಷಯ ಅಲ್ಲ. ಇದರಿಂದ ರಾಜ್ಯದಾದ್ಯಂತ ಸುಮಾರು 8 ಲಕ್ಷ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಲಿದೆ. ಪ್ರತಿದಿನ ಶಾಲೆ ಕಾಲೇಜಿಗೆ ಹೋಗಿ ಬರೋದು ಎಷ್ಟೋ ಜನಕ್ಕೆ ಸುಲಭವಾಗುತ್ತೆ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಒಟ್ಟಾರೆಯಾಗಿ ನಮಗೆ ಏನು ಚಿತ್ರಣ ಸಿಗುತ್ತೆ? ಮುಖ್ಯವಾದ ಅಂಕಿಅಂಶಗಳನ್ನು ಒಮ್ಮೆ ನೋಡೋಣ ಬನ್ನಿ. ಈ ಟೇಬಲ್ ನೋಡಿದ್ರೆ ನಿಮಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಶಿಕ್ಷಕರ ನೇಮಕಾತಿ, ಕಾಲೇಜುಗಳಿಗೆ ಹೂಡಿಕೆ ಹಾಗೂ ಬಸ್ ಪಾಸ್ ಯೋಜನೆ, ಹೀಗೆ ಮುಂಬರುವ ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮಾಡ್ತಿರೋ ಪ್ರಮುಖ ಹೂಡಿಕೆಗಳು ಇಲ್ಲಿವೆ. ಬಜೆಟ್ನಲ್ಲಿ ದೊಡ್ಡ ಸಂಖ್ಯೆಗಳನ್ನ, ಬೃಹತ್ ಹೂಡಿಕೆಯನ್ನ ನಾವು ನೋಡಿದ್ವಿ. ಎಲ್ಲವೂ ಸರಿ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಉಳಿಯೋ ಒಂದು ದೊಡ್ಡ ಪ್ರಶ್ನೆ ಅಂದ್ರೆ, ಈ ಸಂಖ್ಯೆಗಳು ಕೇವಲ ಕಾಗದದ ಮೇಲೆ ಉಳಿಯುತ್ತಾ ಅಥವಾ ನಿಜವಾಗಲೂ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸುತ್ತಾ? ಇದನ್ನ